ಈಗಾಗಲೇ ರಾಜ್ಯದಲ್ಲಿ ಮುಂಬರ್ತಕ್ಕಂಥ ಉಪಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಚನ್ನಪಟ್ಟಣ ತಾಲೂಕಿನಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳ ಸಭೆ ನಿರಂತರವಾಗಿ ಸಾಗ್ತಾ ಇದೆ. ನೀವು ಹೇಳಿದಂಗೆ ಇವತ್ತು ವಿಶೇಷವಾಗಿ ಅಕ್ಕೂರು ಭಾಗಕ್ಕೆ ಬಂದು ತಲುಪಿದ್ದೇವೆ. ಈಗ ತಾನೇ ಮಾತನಾಡಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕ್ಷೇತ್ರದಲ್ಲಿ ಶಾಸಕರಾಗಿ ಪ್ರತಿನಿಧಿಸಿದಂಥ ಸಂದರ್ಭದಲ್ಲಿ ಹತ್ತಿರ 1,500 ಕೋಟಿ ಅನುದಾನವನ್ನು ತಗೊಂಬಂದು ಇವತ್ತು ಈ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಆದರೂ ಕೂಡ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ, ಅದು ಒಂದು ರೀತಿ ಹರಿತಾ ಇರ್ತಕ್ಕಂಥ ನೀರು. ಹಾಗಾಗಿ ಸಾಕಷ್ಟು ಇನ್ನೂ ಅಭಿವೃದ್ಧಿ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ. ಎಲ್ಲದರ ಕುರಿತಾಗಿ ಈಗಾಗಲೇ ವಿಶ್ವಾಸವನ್ನು ಮೂಡಿಸಿದ್ದಾರೆ. ಅವು ಕೂಡ ಮುಂದಿನ ದಿನಗಳಲ್ಲಿ ಬಗೆಹರಿಸ್ತಾರೆ. ಸರ್, ಒಂದು ಕಡೆ ಈಗ ಮೈತ್ರಿ ಟಿಕೆಟ್ ವಿಚಾರವಾಗಿ ನೀವು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀವಿ. ಮತ್ತೊಂದು ಕಡೆ ಈಗ ಯೋಗೇಶ್ವರ್ ಮತ್ತೆ 100ಕ್ಕೆ 100ರಷ್ಟು ನನಗೆ ಟಿಕೆಟ್ ಫೈನಲ್ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಗೊಂದಲ ಮೂಡಿಸ್ತಾ ಇರುವಂಥ ಸ್ಥಿತಿ ನಿರ್ಮಾಣ ಆಗ್ತಾಯಿದೆ ಸರ್. ನಿನ್ನೆ ದಿನ ನೋಡಿದೆ ನಾನು ಕೂಡ. ಸನ್ಮಾನ್ಯ CP ಯೋಗೇಶ್ವರ್ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಂಥದ್ದು ಸಂಪೂರ್ಣ ಮಾಹಿತಿಯನ್ನು ನಾನು ಕೂಡ ಗ್ರಹಿಸಿದ್ದೀನಿ. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, CP ಯೋಗೇಶ್ವರ್ ಅವರು ಅಥವಾ ಜನತಾದಳ ಪಕ್ಷದ ನಮ್ಮ ಏನು ಮುಖಂಡರುಗಳು ಕಾರ್ಯಕರ್ತರು ನಾವು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಅಂತಕ್ಕಂಥದ್ದನ್ನು ಅವರು ಕೂಡ ಹೇಳಿದ್ದಾರೆ. ಒಂದು ಕಡೆ ಈಗ ನನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನು ಚರ್ಚೆಗಳು ತಾವೇ ಪ್ರಶ್ನೆಗಳನ್ನ ಕೇಳಿದ್ರು. ಯೋಗೇಶ್ವರ್ ಅವರು ಕೂಡ ಹೇಳಿದ್ದಾರೆ ಬಹಳ ಸ್ಪಷ್ಟವಾಗಿ. ಈ ಕಡೆ ನಿಖಿಲ್ ಅವರು ಕೂಡ ಜನತಾದಳ ಪಕ್ಷದ ಕಾರ್ಯಕರ್ತರ ಮುಖಂಡರುಗಳನ್ನ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಕೆಲಸನ ಮಾಡ್ತಾ ಇದ್ದಾರೆ. ಅವರು ಕೂಡ ಅವ್ರ ಬೆಂಬಲಿಗರ ಜೊತೆಯಲ್ಲಿ ನಿಂತು ಒಟ್ಟಾರೆಯಾಗಿ NDA ಮೈತ್ರಿಯ ಒಂದು ಅಭ್ಯರ್ಥಿಯ ಗೆಲುವಿಗೆ ನಾವೆಲ್ಲ ಜೊತೆಯಲ್ಲಿ ನಿಂತು ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳುವ ಮೂಲಕ ಬಹುಶಃ ನಿನ್ನೆ ದಿನ ಅವರೇ ಸ್ವತಃ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಗೊಂದಲದ ವಾತಾವರಣ ಪ್ರಶ್ನೆನೇ ಇಲ್ಲ, ಎಲ್ಲವೂ ಕೂಡ ಸುಗಮವಾಗಿ ಬಗೆಹರಿಯುತ್ತೆ. ದೆಹಲಿಯ ರಾಷ್ಟ್ರೀಯ ನಾಯಕರು ನಮ್ಮ ರಾಜ್ಯ ಮಟ್ಟದ ನಾಯಕರು ಕೂತು ಮುಂದಿನ ದಿನಗಳಲ್ಲಿ ಬಗೆಹರಿಸಿ ವಿಶ್ವಾಸವಾಗಿ ಹೋಗ್ತಾರೆ. ಯಾವತ್ತು ಫೈನಲ್ ಆಗೋದು ಸರ್? ಯಾಕೆಂದ್ರೆ ಇನ್ನೇನು ಚುನಾವಣೆ ಹತ್ರ ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕೂಡ ಅಲರ್ಟ್ ಆಗಿದೆ ಕ್ಷೇತ್ರದಲ್ಲಿ. ಟಿಕೆಟ್ ವಿಚಾರವಾಗಿ ಫೈನಲ್ ಯಾವಾಗ ಆಗ್ಬೋದು? ಚುನಾವಣಾ ದಿನಾಂಕ ಇನ್ನೂ ಘೋಷಣೆ ಆಗಿಲ್ಲ. ಹಾಗಾಗಿ ಚುನಾವಣಾ ದಿನಾಂಕ ಘೋಷಣೆ ಆಗೋವರೆಗೂ ಇವೆಲ್ಲವೂ ಕೂಡ ಇದೇ ರೀತಿ ಇರುತ್ತೆ. ಚುನಾವಣಾ ದಿನಾಂಕ ಘೋಷಣೆ ಆಗ್ತಕ್ಕಂಥ ದಿನಗಳು ಸಮೀಪ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಎಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ. ಅಲ್ಲಿವರೆಗೂ ಕಾಯ. ಸರ್, ಈಗ ಮುನಿರತ್ನ ಅವ್ರ ಕೇಸ್ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಈ ವಿಚಾರವಾಗಿ ಆಗಲೇ ರಾಜ್ಯದಲ್ಲಿ ಮುನಿರತ್ನ ಅವರ ಕೆಲವೊಂದಷ್ಟು ಆಡಿಯೋಗಳು ಏನು ಬಿಡುಗಡೆ ಆಗಿರ್ತಕ್ಕಂಥ ವಿಚಾರವಾಗಿ ಚರ್ಚೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ತನಿಖೆಗೂ ಕೂಡ ಅವ್ರನ್ನ ಬಂಧಿಸಿರ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ನೋಡಿದ್ದೇವೆ. ಹಾಗಾಗಿ ಒಂದು ಮಾತನ್ನು ಹೇಳ್ತೇನೆ, ನಮಗೆ ಇನ್ನೂ ಗೊತ್ತು